ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. ಎ ಟು ಝೆಡ್ ಟ್ರೇಡಿಂಗ್ ಸ್ಕೂಲ್ಗೆ ಸ್ವಾಗತ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಸ್ಟಾಕ್ ಸೆಲೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ನಾವು ಪ್ರಾಫಿಟಬಲ್ ಆಗಬೇಕು ಅಂತಂದ್ರೆ ಮೊಮೆಂಟಮ್ ಹೈ ಇರೋಂಥ ಸ್ಟಾಕ್ಸ್ ನಮಗೆ ಹುಡುಕಬೇಕಾಗುತ್ತೆ. ಈ ತರ ಮೊಮೆಂಟಮ್ ಇರುವಂತ ಸ್ಟಾಕ್ ಹುಡುಕೋದು ಮೋಸ್ಟ್ ಆಫ್ ದಿ ಟ್ರೇಡರ್ಸ್ಗೆ ಬಹಳ ಡಿಫಿಕಲ್ಟ್ ಅನ್ಸುತ್ತೆ. ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ವೇದಲ್ಲಿ ಹೈ ಕ್ವಾಲಿಟಿ ಸ್ಟಾಕ್ಸ್ನ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇದೊಂದು ಸಿಂಪಲ್ ಪ್ರೋಸೆಸ್ಸು. ಈ ಸಿಂಪಲ್ ಪ್ರೋಸೆಸ್ ನಾನು ತೋರಿಸ್ಕೊಡ್ತೀನಿ. ಈ ಸಿಂಪಲ್ ಪ್ರೋಸೆಸ್ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಈಸಿಯಾಗಿ ನೀವು ಹೈ ಕ್ವಾಲಿಟಿ ಇಂಟ್ರಾಡೇ ಟ್ರೇಡಿಂಗ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಬೋದು. ಬನ್ನಿ ನೋಡೋಣ ಆ ಸ್ಟಾಕ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಫಸ್ಟ್ ನಾವು ಮಾಡಬೇಕಾದ್ರೆ ಸ್ಟೆಪ್ ಏನಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಟಿಕ್ಕರ್ ಟೇಪ್ ಅಂತಂದ್ಬಿಟ್ಟು ಸರ್ಚ್ ಮಾಡಿ. ಈ ಟಿಕ್ಕರ್ ಟೇಪ್ ಅಂತ ಸರ್ಚ್ ಮಾಡಿದ ಕೂಡಲೇ ರಿಸಲ್ಟ್ ಬರುತ್ತೆ. ಆ ರಿಸಲ್ಟಲ್ಲಿ ಫಸ್ಟ್ ಲಿಂಕ್ ಏನಿದೆಯಲ್ಲ ಈ ಲಿಂಕಲ್ಲಿ ನೀವು ಓಪನ್ ಮಾಡಿ. ಇದರಲ್ಲಿ ಸ್ಕ್ರೀನರ್ ಅಂತ ಇರುತ್ತೆ. ಈ ಸ್ಕ್ರೀನರ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಕ್ರೀನರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟ್ ಸ್ಕ್ರೀನಿಂಗ್ ಅಂತ ಬರುತ್ತೆ. ಆ ಸ್ಟಾರ್ಟ್ ಸ್ಕ್ರೀನಿಂಗ್ ಮೇಲೆ ಹೋಗಿ ಈ ಪೇಜಲ್ಲಿ ನಾವು ಮಾಡೋದು ಸ್ಟಾಕ್ ಸೆಲೆಕ್ಷನ್. ಆ ಸ್ಟಾಕ್ ಸೆಲೆಕ್ಷನ್ಗೆ ನಾವು ಏನು ಮಾಡಬೇಕು ಅಂತಂದರೆ ಈ ಲೆಫ್ಟ್ ಸೈಡ್ ಏನೆಲ್ಲ ಫಿಲ್ಟರ್ ಆಪ್ಷನ್ ಇರುತ್ತೆ. ಈ ಫಿಲ್ಟರ್ ಆಪ್ಷನ್ ಮೂಲಕ ನಾವು ಹೈ ಕ್ವಾಲಿಟಿ ಸ್ಟಾಕ್ಸ್ನ ಈಗ ಸೆಲೆಕ್ಟ್ ಮಾಡೋಕೆ ಹೊರಟಿದ್ದೀವಿ. ಫಸ್ಟ್ ಫಿಲ್ಟರ್ ನಾವು ಅಪ್ಲೈ ಮಾಡಬೇಕಾಗಿರೋದು ಏನು ಅಂತಂದರೆ ಸ್ಟಾಕ್ ಯೂನಿವರ್ಸ್. ಈ ಸ್ಟಾಕ್ ಯೂನಿವರ್ಸಲ್ಲಿ ನಾವು ಯಾವ ಥರ ಸ್ಟಾಕ್ ಬೇಕು ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡ್ತೀವಿ. ನಾವು ಸೆಲೆಕ್ಟ್ ಮಾಡೋದಂಥ ಸ್ಟಾಕು ನಿಫ್ಟಿ 50 ಮತ್ತು ನಿಫ್ಟಿ 100. ಈ ಎರಡು ಸೆಲೆಕ್ಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದರೆ ಒಂದು ಇದರಲ್ಲಿ ಮೋರ್ ದ್ಯಾನ್ 1000 crore ಇರೋಂಥ ಸ್ಟಾಕ್ಸ್ ಮಾತ್ರ ಇರುತ್ತೆ. ಇದರಿಂದ ನಮಗೆ ಏನಾಗುತ್ತೆ ಅಂತಂದರೆ ಲಿಕ್ವಿಡಿಟಿ ಇಶ್ಯೂ ಬರೋದಿಲ್ಲ. ನೆಕ್ಸ್ಟ್ ಸೆಕ್ಟರ್, ಇದರಲ್ಲಿ ಯಾವುದೇ ಚೇಂಜಸ್ ಮಾಡಬೇಡಿ. ಅದರ ನಂತರ ಮಾರ್ಕೆಟ್ ಕ್ಯಾಪ್ ಆಫ್ ದಿ ಕಂಪನಿ, ಇದರಲ್ಲಿ ಕೂಡ ನಾವು ಯಾವುದೇ ಚೇಂಜಸ್ ಮಾಡೋದಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಸ್ಟಾಕ್ ಇನ್ವೆಸ್ಟಲ್ಲಿ ನಾನು ಹೇಳಿದಾಗೆ ಮಾರ್ಕೆಟ್ ಕ್ಯಾಪ್ ಆಫ್ ದಿ ಕಂಪನಿ ಆಲ್ರೆಡಿ ಇದರಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಮೋರ್ ದೆನ್ 1000 crore ಮಾತ್ರ ಇರುತ್ತೆ. ಕ್ಲೋಸಿಂಗ್ ಪ್ರೈಸ್ ನಾವು ಏನು ಮಾಡಬೇಕು ಅಂತಂದರೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡೋಣ. ಕ್ಲೋಸಿಂಗ್ ಪ್ರೈಸ್ ನಾವು ಸೆಲೆಕ್ಟ್ ಮಾಡೋಂಥ ಸ್ಟಾಕು ಮಿನಿಮಮ್ 50 rupees ಇರಬೇಕು. ಕ್ಲೋಸಿಂಗ್ ಪ್ರೈಸು ಲೆಸ್ ದ್ಯಾನ್ 3000 ಇರಬೇಕು. ಅಂದರೆ ನಾವು ಸೆಲೆಕ್ಟ್ ಮಾಡೋಂಥ ಸ್ಟಾಕು 50 rupeesಗಿಂತ ಜಾಸ್ತಿ ಇರಬೇಕು ಸ್ಟಾಕ್ ಪ್ರೈಸು, ಮತ್ತು 3000ದಿಂದ ಒಳಗಡೆ ಇರಬೇಕು. ಈ 50ಗಿಂತ ಕೆಳಗಡೆ ಇರೋವು ಭಾಳ ಸ್ಮಾಲ್ ಪ್ರೈಸಸ್ ಸ್ಟಾಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು 50ಯಿಂದ ಕೆಳಗಡೆ ಇರೋಂಥ ಸ್ಟಾಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ. ಇನ್ನೊಂದು 3000ಗಿಂತ ಜಾಸ್ತಿ ಇದ್ದರೆ ಹೈ ಪ್ರೈಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ 3000ಗಿಂತ ಜಾಸ್ತಿ ಇರೋಂಥ ಸ್ಟಾಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಫಿಲ್ಟರ್ ನಾವು ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ ಫಿಲ್ಟರ್ ನೇಮು ಬೀಟಾ ಫಿಲ್ಟರ್. ಆ ಬೀಟಾ ಫಿಲ್ಟರ್ ಇದರಲ್ಲಿರ. ಬನ್ನಿ ಅದನ್ನು ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಡ್ ಫಿಲ್ಟರಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ಬೀಟಾ ಅಂತ ಸರ್ಚ್ ಮಾಡಿ ಅದನ್ನು ಚೆಕ್ ಮಾಡಿಬಿಟ್ಟು ಡನ್ ಅಂತ ಕೊಟ್ಟರೆ ಅಂದರೆ ಇಲ್ಲಿ ಬೀಟಾ ಆ್ಯಡ್ ಆಗುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋದು ಏನಂತಂದರೆ ಬೀಟಾದಲ್ಲಿ ಹೈ ಅಂತಂದು ಸೆಲೆಕ್ಟ್ ಮಾಡಿ. ಇದರಿಂದ ಅರ್ಥ ಏನಂತಂದರೆ ಹೈ ಬೀಟಾ ಇರೋಂಥ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಬೀಟಾ ಅಂದ್ರೇನು ಅಂತಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ನೋಡಿ, ಈಗ ನಮ್ಮದು ಫಿಲ್ಟರು ರೆಡಿಯಾಗಿದೆ. ನಾವು ಯೂಸ್ ಮಾಡ್ತಾರಂಥ ಸ್ಟಾಕ್ಸ್ ಏನು ಅಂತಂದರೆ ನಿಫ್ಟಿ 50 ಮತ್ತು ನಿಫ್ಟಿ 100 ಸ್ಟಾಕ್ ನಾವು ಸೆಲೆಕ್ಟ್ ಮಾಡಿದ್ವಿ. ಮತ್ತು ನಮ್ಮದು ಕ್ಲೋಸಿಂಗ್ ಪ್ರೈಸ್ ಸ್ಟಾಕ್ ಪ್ರೈಸಸ್ಸು ಮಿನಿಮಮ್ ಎಷ್ಟಿರಬೇಕು, 50 rupeesಗಿಂತ ಜಾಸ್ತಿ ಇರಬೇಕು ಮತ್ತು 3000ಗಿಂತ ಕೆಳಗಡೆ ಇರಬೇಕು. ಇದರಲ್ಲಿ ಹೈ ಬೀಟಾ ಇರೋಂಥ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈ 3 ಫಿಲ್ಟರಿಂದ ನಾವು ಈಸಿಯಾಗಿ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೋದು ಇಂಟ್ರಾಡೇಗೆ. ನಾನೀಗ ಸೇವ್ ಕೊಡ್ತಾ ಇದ್ದೀನಿ. ಈ ಸ್ಕ್ರೀನನ್ನು ನೀವು ಸೇವ್ ಕೂಡ ಮಾಡ್ಬೋದು. ಇಂಟ್ರಾಡೇ ಸ್ಟಾಕ್ಸ್ ಅಂತಂದ್ಬಿಟ್ಟು ಅದನ್ನ ಸೇವ್ ಕೊಡ್ತಾ ಇದ್ದೀನಿ. ಈಗ ನಮಗೆ ಸ್ಟಾಕ್ಸು ಇಲ್ಲಿ ಫಿಲ್ಟರ್ ಆಗಿ ಬಂದಿದೆ. ನಾವೀಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಬೀಟಾ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಹೈ ಟು ಲೋ ಬೀಟಾ ಸ್ಟಾಕ್ಸು ಸಾರ್ಟ್ ಆಗಿ ಬಂದ್ಬಿಡುತ್ತೆ. ಈ ಸ್ಟಾಕ್ಸ್ಗಳಲ್ಲಿ ಯಾವುದೇ ಸ್ಟಾಕ್ಸ್ ಬೀಟಾ ಮೋರ್ ದ್ಯಾನ್ 1 ಇರುತ್ತಲ್ಲ ಆ ಸ್ಟಾಕ್ಸ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ಗೆ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ಸ್ಟಾಕ್ಸ್ ಬೀಟಾ 2.7 ಇದೆ. ಇದರ ಅರ್ಥ ಏನು ಅಂತಂದರೆ ನಿಫ್ಟಿ 1% ಮೂವ್ ಆಯಿತು ಅಂತಂದರೆ ಈ ಸ್ಟಾಕು ಮೋರ್ ದ್ಯಾನ್ 2.7% ಮೂವ್ ಆಗೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ಈ ಬೀಟಾ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಅದಾನಿ ಗ್ರೀನ್ದು ಬೀಟಾ 2 ಇದೆ. ಇದರ ಅರ್ಥ ಏನಂತಂದರೆ ನಿಫ್ಟಿ 1% ಮೂವ್ ಆದರೆ ಈ ಸ್ಟಾಕ್ಸು 2% ಮೂವ್ ಆಗೋ ಚಾನ್ಸಸ್ಸು ಇದೆ ಅಂತಂದ್ಬಿಟ್ಟು ಇಂಡಿಕೇಟ್ ಮಾಡುತ್ತೆ. ಸೊ ಈ ರೀತಿ ಸ್ಟಾಕ್ಸ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ಗೆ ಸೆಲೆಕ್ಟ್ ಮಾಡ್ತೀವಿ. ಇಂಟ್ರಾಡೇ ಟ್ರೇಡಿಂಗ್ಗೆ ನಮಗೆ ಬೇಕಾಗಿರೋದು ಮೇನಾಗಿ ಹೈ ಮೂಮೆಂಟಮ್ ಸ್ಟಾಕ್ಸು. ನಿಫ್ಟಿ ಮೂಮೆಂಟಿಗೆ ಕಂಪೇರ್ ಮಾಡಿದೆ ಅಂದರೆ ಈ ಮೂಮೆಂಟು ಜಾಸ್ತಿ ಇದೆ. ಸೊ ಈ ರೀತಿ ಸ್ಟಾಕ್ಸ್ ನಾವು ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ಇಂಟ್ರಾಡೇ ಟ್ರೇಡಿಂಗ್ಗೆ ಮೂಮೆಂಟಮ್ ಕೂಡ ಸಿಗುತ್ತೆ. ಈಸಿಯಾಗಿ ನಾವು ಪ್ರಾಫಿಟಬಲ್ ಕೂಡ ಆಗ್ಬೋದು. ಈ ಸಿಂಪಲ್ ಸ್ಟೆಪ್ ಫಾಲೋ ಮಾಡೋದ್ರಿಂದ ನೀವು ಕೂಡ ಹೈ ಕ್ವಾಲಿಟಿ ಇಂಟ್ರಾಡೇ ಟ್ರೇಡಿಂಗ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಇದರಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೂಡ ಸಿಗುತ್ತೆ. ಧನ್ಯವಾದಗಳು.